ಒಬ್ಬ ಯುವಕ ಕೇವಲ 23 ವರ್ಷ ವಯಸ್ಸು. ಆದರೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವೇ ಅವನ ಹೆಸರನ್ನು ಕೇಳಿ ನಡುಗುತ್ತಿತ್ತು. ಆ ಯುವಕನೇ ಭಾರತದ ಅಮರವೀರ ಭಗತ್ ಸಿಂಗ್. ನಮಸ್ಕಾರ ಸ್ನೇಹಿತರೆ. ದೇಶಕ್ಕಾಗಿ ಬದುಕುವುದು ದೊಡ್ಡ ವಿಷಯ, ಆದರೆ ದೇಶಕ್ಕಾಗಿ ನಗುತ್ತಲೇ ಪ್ರಾಣತ್ಯಾಗ ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅಂತಹ ಅಜೇಯ ಧೈರ್ಯದ ಹೆಸರೇ ಭಗತ್ ಸಿಂಗ್. 1907 ಸೆಪ್ಟೆಂಬರ್ 28ರಂದು ಪಂಜಾಬಿನಲ್ಲಿ ಜನಿಸಿದ ಭಗತ್ ಸಿಂಗ್ ಬಾಲ್ಯದಿಂದಲೇ ದೇಶಭಕ್ತಿಯ ಜ್ವಾಲೆಯಲ್ಲಿ ಬೆಳೆದರು. 1919ರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅವರ ಮನಸ್ಸಿನಲ್ಲಿ ಕ್ರಾಂತಿ ಕಿಡಿ ಹೊತ್ತಿಸಿತು. ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವೇ ಅರ್ಪಣೆ ಎಂಬ ಸಂಕಲ್ಪದೊಂದಿಗೆ ಅವರು ಕ್ರಾಂತಿಕಾರಿಗಳ ತಂಡ ಸೇರಿದರು. 1928ರಲ್ಲಿ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತಿಕಾರವಾಗಿ ಸಾಂಡರ್ಸ್ ವಿರುದ್ಧ ಕಾರ್ಯಾಚರಣೆ ನಡೆಸಿದರು. ನಂತರ 1929ರಲ್ಲಿ ದೆಹಲಿಯ ಕೇಂದ್ರ ಶಾಸನ ಸಭೆಯಲ್ಲಿ ಯಾರಿಗೂ ಹಾನಿಯಾಗದ ರೀತಿಯಲ್ಲಿ ಬಾಂಬ್ ಎಸೆದು ಇಡೀ ದೇಶ ಮೊಳಗುವಂತೆ ಒಂದು ಘೋಷಣೆ ಕೂಗಿದರು, ಇನ್ಕ್ವಿಲಾಬ್ ಜಿಂದಾಬಾದ್. ಬಂಧನವಾದ ನಂತರವೂ ಅವರು ತಲೆ ತಗ್ಗಿಸಲಿಲ್ಲ. ಜೈಲಿನಲ್ಲೂ ಅನ್ಯಾಯದ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸಿ ದೇಶದ ಯುವಕರಿಗೆ ಹೊಸ ಸ್ಫೂರ್ತಿ ನೀಡಿದರು. 1931ರ ಮಾರ್ಚ್ 23ರಂದು ಕೇವಲ 23ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಗಲ್ಲಿಗೇರಿದರು. ಆದರೆ ಗಲ್ಲಿನ ಹಗ್ಗವು ಅವರ ಧೈರ್ಯವನ್ನು ಸೋಲಿಸಲಿಲ್ಲ. ಅವರು ನಗುತ್ತಲೇ ದೇಶಕ್ಕಾಗಿ ತಮ್ಮ ಪ್ರಾಣ ಅರ್ಪಿಸಿದರು. ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಒಂದೇ ಘೋಷಣೆ ಮೊಳಗುತ್ತದೆ, ಇನ್ಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ. ಭಗತ್ ಸಿಂಗ್ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಚಿಂತನೆ, ಒಂದು ಧೈರ್ಯ, ಒಂದು ಕ್ರಾಂತಿ. ಇಂತಹ ವೀರರ ಕಥೆಗಳು ನಿಮ್ಮನ್ನು ಸ್ಫೂರ್ತಿಗೊಳಿಸುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವೀರನ ಕಥೆಯನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸಿ. ಜೈ ಹಿಂದ್, ವಂದೇ ಮಾತರಂ.